ಇನ್ನು ನಿರಂತರವಾಗಿ ಬಿಜೆಪಿ ವಿರುದ್ಧ ಹರಿಯಾಯ್ತಿರುವಂತ ಎಸ್.ಟಿ. ಸೋಮಶೇಖರ್ ಇದ್ರ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ. ಸೋಮಶೇಖರ್ ಏನು ಹೇಳಿದ್ದಾರೆ? ಬಜೆಟ್ಗೆ ಬಿಜೆಪಿ ಶಾಸಕ ಸೋಮಶೇಖರ್ ಬಹುಪರಾಕ್ ಹೇಳಿದ್ದಾರೆ. ಅತ್ಯಂತ ಸಹಜ, ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಉತ್ತಮ ಬಜೆಟ್ ಕೊಟ್ಟಿದ್ದಾರೆ ಅಂತಾರೆ ಸೋಮಶೇಖರ್. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದು ಸೋಮಶೇಖರ್ ಅವರ ಮಾತು. ವಿಧಾನಸೌಧದಲ್ಲಿ ಎಸ್.ಟಿ. ಸೋಮಶೇಖರ್ ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡ ಬನ್ನಿ. ಬೆಂಗಳೂರ್ದು ಮಾತ್ರ ನಾನು ನನ್ನ ಕ್ಷೇತ್ರ ನಮ್ಮ ಬೆಂಗಳೂರು ಡೆವಲಪ್ಮೆಂಟ್ ಬಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಳ್ಳೆಯದನ್ನ ಘೋಷಣೆ ಮಾಡಿದ್ದಾರೆ ಅಂತ ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಬೆಂಗಳೂರು ಮಾತ್ರ, ಮಿಕ್ಕದ್ದು ಯಾವುದು ಕೇಳಬೇಡಿ. ಬೆಂಗಳೂರು ಎಷ್ಟು ಡೆವಲಪ್ಮೆಂಟ್, ಅದರಿಂದ ಬಜೆಟ್ಟಿಂದ ಬೆಂಗಳೂರಿಗೆ ಏನು ಡೆವಲಪ್ಮೆಂಟ್ ಆಗ್ತದೆ, ನಮ್ಮ ಕ್ಷೇತ್ರಕ್ಕೆ ಏನು ಡೆವಲಪ್ಮೆಂಟ್ ಆಗ್ತದೆ ಅಷ್ಟಕ್ಕೆ ಮಾತ್ರ ನಾನು ಸೀಮಿತ ಇದ್ದೇನೆ. ಬೆಂಗಳೂರಿಗೆ ಬೇರೆ ಪ್ರತಿಭೆ ನೋಡಿ, ಕರ್ನಾಟಕ ಬಜೆಟ್ ಯಾರೊಬ್ಬರು ಆಸ್ತಿ ಅಲ್ಲ. 7 ಕೋಟಿ ಜನರಿಗೂ ಪ್ರಾಪರ್ಟಿ ಇದು. 224 ಜನನು ಬಜೆಟ್ ಬಗ್ಗೆ ಅಭಿಮಾನ ಇಟ್ಕೊಂಡಿರ್ತಕ್ಕಂಥದ್ದು, ಕಾಮೆಂಟ್ಸ್ ಮಾಡ್ತಕ್ಕಂಥದ್ದು ಅವರವ್ರ ವೈಯಕ್ತಿಕವಾದ್ದು. ಆದ್ರೆ ಬೆಂಗಳೂರಿಗೆ ಅಲ್ಲ, ಅದು ಬೆಂಗಳೂರು ಹೊರಗಡೆ ನಾನು ನೋಡಿಲ್ಲ. ಬೆಂಗಳೂರು ಮಾತ್ರ ಕಾನ್ಸಂಟ್ರೇಷನ್ ಮಾಡಿದ್ದೇನೆ. ಬೆಂಗಳೂರಿಗೆ 110 ಏನು 10 ಕಾನ್ಸ್ಟಿಟ್ಯೂನ್ಸಿ ಬರ್ತದೆ, ಅದು ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಕಸದ ಘಟಕ ಕಂಪ್ಲೀಟ್ ಬೆಂಗಳೂರು ಶಿಫ್ಟ್ ಮಾಡ್ತಕ್ಕಂಥದ್ದಕ್ಕೆ ಕೊಟ್ಟಿದ್ದಾರೆ. ಟ್ರಾಫಿಕ್ ಕಮ್ಮಿ ಮಾಡಿದ್ದಾರೆ. ಇಷ್ಟಕ್ಕೆ ಅವರಿಬ್ಬರಿಗೂ ಅಭಿನಂದನೆ. ಇದು ಸೋಮಶೇಖರ್ ಅವರ ಮಾತು. ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಮಾತ್ರ ಅನ್ನುವಂಥ ಮಾತನ್ನು ಹೇಳಿದ್ರು. ಬೇರೆದನ್ನು ನಾನು ಕೇಳಬೇಡಿ, ಬೆಂಗಳೂರಿಗೆ ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದ್ದಾರೆ ಅಂತ. ಇನ್ನು